ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮಕ್ಕಳಿಗೆ 9 ತಿಂಗಳ ಮಕ್ಕಳಿಗೆ ಯಾವ ಥರ ಅಕ್ಕಿ ಸರಿ ಕೊಡ್ಬೋದು, ಅದನ್ನು ಹೇಗೆಲ್ಲ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಯಾರೆಲ್ಲ ನೀವು 9 ತಿಂಗಳ ನಂತರ ಅನ್ನನ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳಿಗೆ ಅಂದ್ಕೊಂಡಿದ್ದೀರ, ಧಾರಾಳವಾಗಿ ಈ ಒಂದು ಅಕ್ಕಿ ಸರಿನ ಕೊಡ್ಬೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಪ್ಯಾನ್ ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಒಂದು ರೋಸ್ಟ್ ಮಾಡಬೇಕು, ತೊಗರಿಬೇಳೆ ಹೆಸರುಬೇಳೆನ ರೋಸ್ಟ್ ಮಾಡಬೇಕು. ಸೊ 1 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಹೆಸರುಬೇಳೆ, ಮೂಂಗ್ ದಾಲ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ಸೊ ಇದಾದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಒಂದು 8ರಿಂದ 10 ಆ್ಯಡ್ ಮಾಡಿಕೊಂಡ್ರು ಸಾಕು. ಅದಾದಮೇಲೆ ಒಂದು 4ರಿಂದ 6 ಮೆಣಸು, ಕಾಳು ಮೆಣಸನ್ನ ಹಾಕ್ಕೊಂಡು ಹುರ್ಕೊಳ್ಳಿ. ಇದೆಲ್ಲ ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ಇದಾದಮೇಲೆ ನೀವು ಇದಕ್ಕೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ ಅಕ್ಕಿನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೀವು ಅಳತೆನ ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದೊಂದು ಸಲ ಅಕ್ಕಿ ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಕಾಳುಗಳು ತೊಗರಿಬೇಳೆ ಹೆಸರುಬೇಳೆ ಕಮ್ಮಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ಉಪ್ಪು ನಾನು ಇದಕ್ಕೆ ಹಾಕ್ತಿದ್ದೀನಿ. ಉಪ್ಪು ಏನಕ್ಕಪ್ಪ ಇವಾಗಲೇ ಹಾಕ್ತಿದ್ದೀನಿ ಅಂತಂದರೆ, ನಾನು ಇದನ್ನು ಸ್ಟೋರ್ ಮಾಡಿದ್ರೂ ಇದಕ್ಕೆ ಹುಳ ಹಿಡಿಯಲ್ಲ. ಇದನ್ನು ಅಪ್ ಟು ನೀವು 2 ಮಂತ್ಸ್ ತನಕ ಸ್ಟೋರ್ ಮಾಡ್ಬೋದು. ಸೊ ಅದಾದಮೇಲೆ ನಾನು ಇದನ್ನು ಜಾರಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕಂಟೆಂಟಲ್ಲಿ ಮಾಡ್ಕೊಳ್ಳೋರು ಜಾಸ್ತಿ ಅದೇ ಮೆಷರ್ಮೆಂಟಲ್ಲಿ ಜಾಸ್ತಿ ಮಾಡಿಕೊಂಡು ಮಿಲ್ ಮಾಡಿಸ್ಕೋಬೋದು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನು ನಾನೀಗ ಮಿಕ್ಸಿ ಪೌಡ್ರ್ ಮಾಡಿದ್ದೀನಿ. ಸೊ ಈ ಒಂದು ಹದಕ್ಕೆ ಒಂದು ಪೌಡ್ರು ಮಿಕ್ಸ್ ಆದರೆ ಸಾಕು, ಅಂದರೆ ರುಬ್ಬಿದರೆ ಗ್ರೈಂಡ್ ಆದರೆ ಸಾಕು. ಈ ಒಂದು ಹದ ಇದ್ದರೆ ಸಾಕು. ತೀರಾ ನುಣ್ಣಿಗೆ ಆದ್ರೂ ಚೆನ್ನಾಗಿ ಅನಿಸಲ್ಲ, ಇದು ಸ್ವಲ್ಪ ತರಿನೇ ಇರಲಿ. ಅದಾದಮೇಲೆ ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಮತ್ತೆ ಅದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ಒಂದು ಗ್ಯಾಸ್ ಸ್ಟವ್ನ ಆನ್ ಮಾಡಿ, ಮತ್ತೆ ಒಂದು ಚಿಕ್ಕ ಪಾತ್ರೆ ಇಡಿ. ನಿಮ್ಮ ಮಕ್ಕಳಿಗೆ ಆದಷ್ಟು ಫಸ್ಟು ತಿನ್ನಿಸೋದಾದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಮಾಡಿ ತಿನ್ನಿಸಿ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇದಾದಮೇಲೆ ನೀರು ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಇದಾದಮೇಲೆ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಾಕಿದ್ದೀನಿ. ನಮ್ಮ ಲಿಪಿ ಈ ಥರ ಮಾಡಿ ಬೇಯಿಸಿ ತಿನ್ನಿಸಿದ್ರೇ ತಿಂದಳು. ತುರಿದೆಲ್ಲ ಹಾಕಿ ಎಲ್ಲ ಮಾಡಿದ್ರು ತಿನ್ನಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಸೊ ನೀವು ಬೇಕಂದರೆ ತುರಿದು ಬೇಯಿಸ್ಕೋಬೋದು, ನೋ ಪ್ರಾಬ್ಲಮ್. ಅದಾದಮೇಲೆ ನಾವು ಮಾಡ್ಕೊಂಡಂತಹ ಪೌಡ್ರನ್ನ ಹಾಕಿ ಚೆನ್ನಾಗಿ ಗಂಟಿಲ್ದಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಲ್ಲ, ಆವಾಗ ನಿಮಗೆ ಗಂಟು ಥರ ಅನಿಸುತ್ತೆ. ಬಟ್ ಅದನ್ನು ಬಿಡಬೇಡಿ, ಬಿಸಿನೀರಿಗೆ ಹಾಕೋದ್ರಿಂದ ಸ್ವಲ್ಪ ಗಂಟಾದ್ರೂ ಇಟ್ಸ್ ಓಕೆ. ಅದನ್ನು ಚೆನ್ನಾಗಿ ಕೈ ಆಡ್ಬಿಟ್ಟು ಆ ಲಮ್ಸ್ ಎಲ್ಲ ಇರುತ್ತಲ್ಲ, ಗಂಟೆಲ್ಲ ತೆಗೆದುಬಿಡಿ. ಅಂದರೆ ನೀಟಾಗಿ ಅದೆಲ್ಲ ಆ ನೀರು ಜೊತೆಗೆ ಒಂದು ಮಿಶ್ರಣ ಆಗಬೇಕು. ಸೊ ಆ ಥರ ಮಾಡಿ ಅದಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 10 to 15 ಮಿನಿಟ್ಸು ತುಂಬ ಲೋ ಫ್ಲೇಮಲ್ಲೇ ಬೇಯಿಸಿ. ಯಾಕಂದರೆ ಕ್ಯಾರೆಟ್ ಹಾಕಿರ್ತೀವಿ, ಸೊ ಅದೆಲ್ಲ ಬೇಯಬೇಕಲ್ಲ. ಸೊ ಆದ್ದರಿಂದ ಹಾಕಿ ಒಂದು ಲೋ ಫ್ಲೇಮಲ್ಲಿ ಬೇಯಿಸಿ. ಅದಾದಮೇಲೆ ಚಿಟಿಕೆ ಉಪ್ಪು, ಮಕ್ಕಳಿಗೆ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಕಮ್ಮಿನೇ ಕೊಡಿ. ಒಂದೊಂದು ಮಕ್ಕಳಿಗೆ ತಿನ್ನೋದೆಲ್ಲ, ಒಂದೊಂದು ಮಕ್ಕಳು ಚೆನ್ನಾಗಿ ಲೈಕ್ ಮಾಡಿ ತಿಂತಾರೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡು ಕೊಡಿ. ಅದಾದಮೇಲೆ ಚೆನ್ನಾಗಿ ತಿರುಗಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಬೇಯ್ತಾ ಇರೋದು. ಈ ಒಂದು ಏನೇ ಒಂದು ಸರಿ ನೀವು ಮಕ್ಕಳಿಗೆ ಮಾಡಿ ತಿನ್ನಿಸ್ತಿದ್ದೀರಾ ಅಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ನಾವಾದರೆ ದೊಡ್ಡವರು ಹೇಳ್ಬಿಡ್ತೀವಿ ಹೊಟ್ಟೆ ನೋವ್ತಾ ಇದೆ, ಕೈ ನೋವ್ತಿದೆ, ಕಾಲು ನೋವ್ತಿದೆ ಅಂತ. ಬಟ್ ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಆದ್ದರಿಂದ ನಾವೇ ಅರ್ಥ ಮಾಡಿಕೊಂಡು ನೀಟಾಗಿ ಅದನ್ನು ಬೇಯಿಸಬೇಕು. ಅದಾದಮೇಲೆ ತುಪ್ಪನ ಲಾಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ಜನ ಇದು ಆಗಬೇಕಾದ್ರೇ ಹಾಕೋತಾರೆ, ಬಟ್ ಅದು ಫ್ರೇಗ್ರೆನ್ಸು, ತುಪ್ಪ ಅದು ಫ್ರೇಗ್ರೆನ್ಸ್ ಇರಲ್ಲ. ಅಂದರೆ ಅದು ಒಂದು ಪರಿಮಳ ಇರುತ್ತಲ್ಲ, ಆ ಒಂದು ಪರಿಮಳನ ನೀವು ಫಸ್ಟಿಂದನೇ ಆ್ಯಡ್ ಮಾಡಿಬಿಟ್ರೆ ತುಪ್ಪನ ಅದು ಕಳ್ಕೊಬಿಟ್ಟಿರುತ್ತೆ. ಸೊ ಲಾಸ್ಟ್ ಹಾಕೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಹಾಗೆ ಮಕ್ಳಿಗೂ ತಿನ್ನೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಬಿಸಿ ಇದ್ದಾಗಲೇ ಕ್ಯಾರೆಟು ನಾನು ಏನು ಮಾಡ್ತಿದ್ದೀನಿ ಅಂದರೆ ಲಿಪಿಗೆ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಅದನ್ನು ತಿನ್ನಿಸ್ತೀನಿ. ತುರಿದು ಹಾಕಿದರೆ ಅವಳೆಲ್ಲ ತಿನ್ನಲಿಲ್ಲ. ಸೊ ಸ್ಟಾರ್ಟಿಂಗ್ ನಾವು ಆ ಥರ ಮಾಡಿದ್ವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಕ್ಯಾರೆಟ್ನೆಲ್ಲ ನಾನು ಒಂದು ಇದು ಮಾಡ್ತೀನಿ, ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಲಿಪಿಗೆ ತಿನ್ನಿಸ್ತೀನಿ. ಲಿಪಿ ತಿಂತಾ ಇದ್ದಾಳೆ ನೋಡಿ, ಹಿಂಗೆ ತಿಂತಾ ಇದ್ದಾಳೆ ಚಿನ್ನಿಯಮ್ಮ, ನನ್ನ ಡಾರ್ಲಿಂಗ್ ಇವಳು ಲಿಪಿ. ಇವಳಂತೂ ಇದನ್ನು ಲೈಕ್ ಮಾಡಿ ತಿಂತಾಳೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ಚೆನ್ನಾಗಿದ್ದರೆ ಚೆನ್ನಾಗಿತ್ತು ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ತಿಳಿಸಿ. ನಿಮ್ಮ ಎಲ್ಲರ ಸಪೋರ್ಟು ನಮ್ಮ ಲಿಪಿ ಆಲ್ ಇನ್ ಒನ್ ಮೇಲೆ ಸದಾ ಸಿಗಲಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು.